ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಟೈಮ್ ಬಂದು 7:30 ಆಗಿದೆ. ಈಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತಿಂಡಿ ಎಗ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಒಂದು ಕಾಡೆ ಏಲಕ್ಕಿ, ಚಕ್ರ ಮೊಗ್ಗು, ಕಲ್ಲುವ್ವು, ಶಾಯಿ ಜೀರ, ಸ್ವಲ್ಪ ಜೀರಿಗೆ, ಸೋಂಪು, ಹಾಗೆ 2 ಬಿರಿಯಾನಿ ಎಲೆ ಇದಿಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಮರಾಠ ಮೊಗ್ಗು ಇದಿಷ್ಟು ಹಾಕ್ಕೊಂಡು ಎಲ್ಲ ಸ್ಪೈಸಸನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ. ಇದೆಲ್ಲ ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಇದಕ್ಕೆ ಒಂದು 3 ಈರುಳ್ಳಿನ ಉದ್ದುದವಾಗಿ ಹೆಚ್ಕೊಂಡು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಬೇಕು. ಬಿರಿಯಾನಿ ಅಂತ ಹೇಳಿದರೆ ಅದಕ್ಕೆ ಈರುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ಫುಲ್ಲಾಗಿ ತುಂಬಾ ಚೆನ್ನಾಗಾಗತ್ತೆ. ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ. ಈಗ ಇದಕ್ಕೆ ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತಿದ್ದೀನಿ. ಸ್ವಲ್ಪ ಓಪನ್ ಮಾಡಿಕೊಂಡು ಹಾಗೆ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನ ಮಧ್ಯೆ ಸೀಳ್ಬಿಟ್ಟು ಹಾಕ್ಕೊಂಡ್ರೆ ಖಾರ ಜಾಸ್ತಿ ಆಗಿಬಿಡುತ್ತೆ, ಹಾಗಾಗಿ ಸ್ಮೆಲ್ಲಿಗೋಸ್ಕರ ಆ ರೀತಿ ಹಾಕ್ಕೊಂಡಿದ್ದೀನಿ. ಈಗ 1 ಸ್ಪೂನಷ್ಟು ಕಸೂರಿ ಮೇಥಿ ಸೇರಿಸ್ಕೊತಿದ್ದೀನಿ. ಇದರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಎರಡನ್ನೂ ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಈ ರೀತಿ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಬೇಕು. ಆವಾಗ ಬಿರಿಯಾನಿ ಟೇಸ್ಟ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಚಿಕನ್ ಬಿರಿಯಾನಿ ಮಾಡಿ ಅಥವಾ ಎಗ್ ಬಿರಿಯಾನಿ, ಮಟನ್ ಬಿರಿಯಾನಿ, ಯಾವುದೇ ರೀತಿ ಬಿರಿಯಾನಿ ಮಾಡಿಕೊಂಡ್ರೂ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದಕ್ಕೆ ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಕೂಡ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಿಷ್ಟು ಫ್ರೈ ಆಗ್ತಿದ್ದಾಗೆ ಇದಕ್ಕೆ 3 ಟೊಮೆಟೊ ಹಣ್ಣನ್ನು ಸೇರಿಸ್ಕೊತಿದ್ದೀನಿ. ಈರುಳ್ಳಿ ಹಾಗೆ ಟೊಮೆಟೊನು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಬಿರಿಯಾನಿ ಟೇಸ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. 3 ಟೊಮೆಟೊ ಸೇರಿಸ್ಕೊಂಡು ಇದನ್ನು ಕೂಡ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಟೊಮೆಟೊ ಎಲ್ಲ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊತಿದ್ದೀನಿ. ಹಾಗೆ ಇದ್ರ ಜೊತೆ ಸ್ವಲ್ಪ ಉಪ್ಪು ಸೇರಿಸ್ಕೊತಿದ್ದೀನಿ. ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿ ಬೇಯುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ, ಇನ್ನೇನು ಅಲ್ಲ. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಒಂದು 2 ನಿಮಿಷಗಳ ಕಾಲ ಬಿಟ್ಬಿಟ್ರೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ನೋಡ್ತಾ ಇದ್ದೀರಲ್ವ, ಈ ರೀತಿ ಸ್ವಲ್ಪ ಕರಗೋದಾಗ ಆಗಬೇಕು ಟೊಮೆಟೊ. ಈ ರೀತಿ ಆದ ನಂತರ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕಷ್ಟು ನಾನಿಲ್ಲಿ ಮಟನ್ ಸಾಂಬಾರು ಪುಡಿನ ಸೇರಿಸ್ಕೊತಿದ್ದೀನಿ. ನೀವು ಅಚ್ಚಕಾರದ ಪುಡಿ, ಧನಿಯಾ ಪುಡಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಂಡ್ರೆ ಸಾಕಿದ್ರ ಜೊತೆ ನಾನಿಲ್ಲಿ ಕಲರ್ಗೋಸ್ಕರ 1 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮನೆ ಖಾರದ ಪುಡಿ ಕಲರೇ ತುಂಬಾ ಚೆನ್ನಾಗಿದೆ, ಆದರೆ ಅದನ್ನು ಯಾವುದೋ ಒಂದು ಸಾಮಾನು ತಂದಾಗ ಯಾವುದಕ್ಕೂ ಫ್ರೀ ಬಂದಿತ್ತದ್ದು ಖಾರದ ಪುಡಿ, ಹಾಗಾಗಿ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಖಾಲಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅಷ್ಟೇ. ಈಗ ಸ್ವಲ್ಪ ನೀರು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ, ಯಾಕಂದರೆ ತಳ ಹತ್ತದಾಗ ಆಗಿಬಿಡುತ್ತಲ್ವ, ಹಾಗಾಗಿ. ಈಗ ಇದ್ರ ಜೊತೆ ಒಂದು 5 ನಿಮಿಷಗಳ ಕಾಲ ಅಕ್ಕಿನ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೆ. ಆ ಅಕ್ಕಿನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಸೇರಿಸ್ಕೊಂಡು ಅಕ್ಕಿನೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಬಿಡೋಣ. ಒಂದು 10ರಿಂದ 15 ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಅಕ್ಕಿ ನೆನೆಸಿಟ್ಟಿರೋದ್ರಿಂದ ಜಾಸ್ತಿ ಎಲ್ಲ ಫ್ರೈ ಮಾಡೋದೇನು ಬೇಕಾಗಿಲ್ಲ. ಈಗ ಬೇಯಿಸಿಟ್ಕೊಂಡಿರೋ ಮೊಟ್ಟೆನೆಲ್ಲ ಬರೀ ವೈಟ್ ಲೇಯರ್ ಏನಿದೆ ಅದನ್ನು ಮಾತ್ರ ಈ ರೀತಿ ಕಟ್ ಮಾಡ್ಕೊತಿದ್ದೀನಿ ಚಾಕು ಸಹಾಯದಿಂದ. ಭಂಡಾರ ಎಲ್ಲ ಕಟ್ ಮಾಡಿಬಿಡಬಾರ್ದು, ಆವಾಗ ಮೊಟ್ಟೆ ಓಪನ್ ಆಗಿಬಿಡುತ್ತೆ. ಹಾಗಾಗಿ ವೈಟ್ ಲೇಯರ್ ಏನಿದೆ ಅದನ್ನು ಮಾತ್ರ ಕಟ್ ಮಾಡ್ಕೊತಿದ್ದೀನಿ. ಈ ರೀತಿ ಮಾಡಿ ಹಾಕೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಈಗ ಇನ್ನೊಂದು ಸ್ಟವಲ್ಲಿ ಬಿಸಿ ನೀರನ್ನು ಕೂಡ ಕಾಯೋಕೆ ಇಟ್ಕೊಂಡಿದ್ದೆ. ಆ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಬಿಸಿ ನೀರನ್ನು ಅಕ್ಕಿ 1 ಲೋಟ ತೊಗೊಂಡಿದ್ರೆ 2 ಲೋಟ ನೀರು ಸೇರಿಸ್ಕೋಬೇಕಾಗತ್ತೆ. ಹಾಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಇದು ಎಗ್ ಬಿರಿಯಾನಿ ಆಗಿರೋದ್ರಿಂದ ಮೊಸರು ಇದ್ದರೆ ಮೊಸರು ಸೇರಿಸ್ಕೊಂಡ್ರೆ ಆಗುತ್ತೆ. ಮಸಾಲೆ ಎಲ್ಲ ಪ್ರಿಪೇರ್ ಮಾಡ್ತೀವಲ್ಲ ಆವಾಗ. ಮೊಸರು ಇಲ್ಲ ಅಂತ ಹೇಳಿದರೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಸಾಕಾಗುತ್ತೆ. ಈಗ ಚೆನ್ನಾಗಿ ಎಲ್ಲ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಟೇಸ್ಟ್ ಒಂದು ಸರಿ ನೋಡ್ಕೊಳ್ಳಿ. ಏನಾದರೂ ಕಡಿಮೆ ಇದ್ದರೆ ಈ ಟೈಮಲ್ಲಿ ಸೇರಿಸ್ಕೊಳ್ಬೋದು. ಈಗ ಕೊನೆಯದಾಗಿ 2 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಬೇಯಿಸಿಟ್ಟಿರುವಂಥ ಮೊಟ್ಟೆನೆಲ್ಲ ಈಗ ಒಂದೊಂದಾಗಿ ಎಲ್ಲ ಬಿಡೋಣ. ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಸಲ್ ಕೂಗಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋ ಎಗ್ ಬಿರಿಯಾನಿ ಕುಕ್ಕರಲ್ಲಿ ರೆಡಿ ಆಗುತ್ತೆ. ಈಗ ವಿಸಲೆಲ್ಲ ತಣ್ಣಗಾಗಿದೆ. ನೋಡೋಣ ಬಿರಿಯಾನಿ ಯಾವ ರೀತಿ ಬಂದಿದೆ ಏನು ಅಂತ ಹೇಳ್ಬಿಟ್ಟು. ಈ ಮೆಥಡಲ್ಲಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ಫುಲ್ಲಾಗಿರೋ ಎಗ್ ಬಿರಿಯಾನಿ ರೆಡಿ ಆಗುತ್ತೆ. ಸ್ಪೈಸಸ್ ಎಲ್ಲ ಮೇಲ್ಗಡೆನೇ ಇರೋದ್ರಿಂದ ಅದನ್ನೆಲ್ಲ ತೆಗೆದಿಟ್ಕೊಬಿಡ್ತೀನಿ. ಯಾಕಂದರೆ ಮಕ್ಕಳು ಅದನ್ನು ಬಿರಿಯಾನಿ ತಿನ್ನಬೇಕಾದ್ರೆ ಮಧ್ಯದಲ್ಲಿ ಸಿಕ್ತು ಚಕ್ಕೆ, ಲವಂಗ, ಈ ಅನಾನಸ್ ಹೂವು ಇದೆಲ್ಲ ಸಿಕ್ತು ಅಂತ ಹೇಳಿದ್ರೆ ತುಂಬಾ ಬೇಜಾರು ಮಾಡ್ಕೋತಿರ್ತಾರೆ. ಹಾಗಾಗಿ ಅದನ್ನೆಲ್ಲ ತಕ್ಕೊಂಡು ಚೆನ್ನಾಗಿ ಎಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ಕೊತಿದ್ದೀನಿ. ಆದಷ್ಟು ಒಂದು ಸೈಡಿಂದನೇ ಮಿಕ್ಸ್ ಮಾಡ್ಕೋಬೇಕು.
ನಾವು ಬಿರಿಯಾನಿ ಮಧ್ಯದಲ್ಲಿ ಏನಾದ್ರು ಸ್ಪೂನ್ ಹಾಕಿದ್ವಿ ಅಂತ ಹೇಳಿದ್ರೆ ಮೊಟ್ಟೆ ಎಲ್ಲ ಪೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಆಲ್ರೆಡಿ ಮೊಟ್ಟೆ ಒಂದು ಸರಿ ಬೇಯಿಸ್ಕೊಂಡು ಮತ್ತೆ ನಾವು ಇದ್ರೊಳಗಡೆ ಹಾಕಿರೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಬೆಂದೋಗ್ಬಿಟ್ಟಿರುತ್ತಲ್ವ, ಹಾಗಾಗಿ ಜಾಸ್ತಿ ಎಲ್ಲ ತಿರುಗಿಸ್ಕೊಳ್ತಾ ಇದ್ದರೆ ಮೊಟ್ಟೆ ಕಟ್ ಆಗಿಬಿಡುತ್ತೆ. ಆದಷ್ಟು ಸೈಡಿಂದನೇ ತಿರುಗಿಸ್ಕೊಂಡ್ರೆ ಒಳ್ಳೆಯದು. ನೋಡ್ತಾ ಇರ್ಬೋದು ಎಷ್ಟು ಉದುರುದ್ರಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ. ನಾನು ಮನೇಲಿ ಯೂಸ್ ಮಾಡುವಂಥ ನಾರ್ಮಲ್ ಸೋನಾ ಮಸೂರಿ ರೈಸಿಂದನೇ ನಾನು ಬಿರಿಯಾನಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಬಾಸುಮತಿ ಯೂಸ್ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ ತಿಂಡಿ. ನೋಡಿ ಫ್ರೆಂಡ್ಸ್, ನಾನು ಮಾತಾಡೋಕ್ಕಂತೇಳಿ ನೀವೆಲ್ಲ ಅನ್ಕೋತೀರ ಏನಕ್ಕೆ ಮಾತಾಡ್ತಿಲ್ಲ ಇತ್ತೀಚೆಗೆ ಇವರು ಅಂತೇಳಿ. ಹಿಂಗೆ ಮನೆಯಲ್ಲಿದ್ದು ಕಾಟ ಕೊಡ್ತಿದ್ರೆ ನಾನು ಏನಂತ ಮಾತಾಡಲಿ ಹೇಳಿ. ಮಾತಾಡೋಕ್ಕೆ ಶುರು ಮಾಡಿದ ತಕ್ಷಣ ಸಾಕು ಈ ಅಂತ ಶುರು ಮಾಡೋದು, ಅನ್ನೋದು. ಈ ಥರ ಮಾಡಿದ್ರೆ ನಾನು ಮಾತಾಡೋಕ್ಕಾಗುತ್ತಾ? ತಿಂಡಿ ಎಲ್ಲ ಆಯಿತು, ಎಲ್ಲ ಕೆಲಸ ಎಲ್ಲ ಮುಗಿದಿದೆ. ಪಾತ್ರೆ ಬಟ್ಟೆಗಳು ಇವೆಲ್ಲ ಮಾಮೂಲಿ ಕೆಲಸ ಇರುತ್ತಲ್ಲ, ಅದು ರೆಗ್ಯುಲರ್ ಕೆಲಸ ಎಲ್ಲ ಆಗಿದೆ. ಈಗ ವಿಡಿಯೋ ಒಂದು ಎಡಿಟ್ ಮಾಡಿ ಇಟ್ಬಿಟ್ಟು ಸ್ವಲ್ಪ ರಾಗಿ ಹಿಟ್ಟು ಸಾಣಿಸ್ಬೇಕು. ರಾಗಿ ಹಿಟ್ಟು ಮಾಡಿಸ್ಕೊಂಬಂದಿರೋದು ಹಂಗೆ ಇದೆ. ರಾಗಿ ಹಿಟ್ಟೆಲ್ಲ ಸಾಣಿಸಿ ಹಾಗೆ ಹಲಸಿನಕಾಯಿ ತೊಗೊಂಬಂದಿದ್ದಾರೆ ಮನೆಯವರು ಬೆಳಿಗ್ಗೆ. ಈ ಸರಿ ಹಲಸಿನಕಾಯಿ ಪಲ್ಯನೇ ತಿಂದಿಲ್ಲ, ಪಲ್ಯ ಸಾರು ಏನೂ ಮಾಡಿಲ್ಲ ಮನೆಯಲ್ಲಿ. ಅದಕ್ಕೆ ತೊಗೊಂಡು ಬರ್ರಿ ಅಂತ ಹೇಳ್ತಿದ್ದೆ. ಅವರು ಫ್ರೆಂಡ್ ಮನೆಯಲ್ಲಿದೆ ಹಲಸಿನಕಾಯಿ ಮರ, ಅದಕ್ಕೆ ಹೋಗಿ ತೊಗೊಂಡು ಬಂದಿದ್ದಾರೆ. ಹಲಸಿನ ಹಣ್ಣು ತೊಗೊಂಬಂದಿದ್ದಾರೆ ಪಾಪ. ಹಲಸಿನ ಗುಜ್ಜೆನೂ ಕೊಟ್ಕೊಳ್ಸಿದ್ದಾರೆ ಸಣ್ಣದು. ಅದಕ್ಕೆ ಈಗ ಅದನ್ನೆಲ್ಲ ಹೆಚ್ಚಿಟ್ಬಿಡೋಣ ಸಂಜೆ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಈಗ ಕುತ್ಕೊಂಡಿದ್ದೀನಿ. ಬೇಗ ಎಲ್ಲ ಹಿಟ್ಟೆಲ್ಲ ಸಾಣಿಸಿ ಸ್ನಾನ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಇಲ್ಲಿ ನೋಡಿ, ಇಲ್ಲೇ ಕುತ್ಕೊಂಡು ನಾನು ನೋಡ್ತಾ ಕುತ್ಕೊಳ್ಳೋದು. ಇಲ್ಲಿ ಏನು ಮಾಡ್ತೀರಾ, ಏನು ಹೆಂಗೆ ಮಾತಾಡ್ರಿ ನೋಡೋಣ. ನೀವು ಮಾತಾಡೋಕ್ಕೆ ಬಿಟ್ಟರೆ ತಾನೇ ನಿಮಗೆ ನಾನು ಅಂಥೇಳಿ ಹಿಂಗೆ ಕಾಟ ಕೊಡೋರ ಮಧ್ಯೆ ನಾನು ವೀಡಿಯೋ ಮಾಡೋದೇ ಹೆಚ್ಚಾಗಿದೆ. ಈಗ ಸ್ಕೂಲ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೋ ಅನ್ನೋಂಗಾಗಿದೆ ನನಗೆ. ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ರೆ ಸಾಕು ಅನ್ನೋಂಗಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಆ ಮಾಸ್ಟ್ರುಗಳು ಟೀಚರ್ಸ್ಗಳೆಲ್ಲ ಹೆಂಗೆ ಮೇಂಟೈನ್ ಮಾಡ್ತಾರೆ ಅಷ್ಟು ಮಕ್ಕಳಿಗೆ ಅಂತ ಅನಿಸುತ್ತೆ ಅಲ್ಲ. ಅವ್ರ ಹತ್ರ ಹೋಗಿ ಹಿಂಗೆ ಆಡೋಕ್ಕೆ ಬರುತ್ತಾ? ಆಡಿದ್ರೆ ಒಂದು ಬಿಡ್ತಾರೆ. ಮುಂದಿನ ವರ್ಷ ಸಮ್ಮರ್ ಹಾಲಿಡೇಸ್ ನಾನು ಇರೋದೇ ಇಲ್ಲ ಅಲ್ಲ, ಬಿಡ್ರಿ. ಅಳ್ಬೇಡ ಕಡೆ, ಅಳ್ಬೇಡ. ನಾನು ಅಳೆಲ್ಲ, ಖುಷಿ ನಂಗೆ. ಅಳ್ಬ್ಯಾಡ ಕಣೆ ಸುಮ್ಕಿರಿ. ಖುಷಿ ನಂಗೆ ಹಬ್ಬದ ಕೆಲಸ ಎಲ್ಲ ಇರಲ್ವಲ್ಲ, ಅದ ಖುಷಿ ಫುಲ್ಲು. ನೋಡು, ಇನ್ನು ವರ್ಷಕ್ಕೆ 3 ಹಬ್ಬ ಬರೋದು, ಆಗಲೇ ಹಬ್ಬದ ಕೆಲಸ ಇರಲ್ವಲ್ಲ ಅಂತ ಖುಷಿ ಅಂತ. ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಮಕ್ಕಳು ಎಲ್ಲ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿರ್ತೀವಿ. ಇವತ್ತು ಹಾಗೆ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ನಿಸ್ತು. ಹಾಗೆ ವೀಡಿಯೋ ಮಾಡಿಕೊಂಡೆ. ಹಾಗೆ ರಾಗಿ ಹಿಟ್ಟೆಲ್ಲ ಸಾಣಿಸ್ಬಿಟ್ಟು ಬಾಕ್ಸಿಗೆ ಹಾಕಿಟ್ಬಿಡೋಣ ಅಂತೇಳಿ ಸಾಣಿಸಿಡ್ತಾ ಇದ್ದೀನಿ. ಏನೂ ಅಷ್ಟು ಗಲೀಜೆಲ್ಲ ಇರಲ್ಲ, ಆದರೂ ಒಂದು ಸರಿ ಸಾಣಿಸಿಟ್ಬಿಟ್ರೆ ಮನಸ್ಸಿಗೆ ಒಂಥರ ಸಮಾಧಾನ. ಇಲ್ಲ ಅಂದರೆ ಏನಿತ್ತೋ ಏನೋ ಅಂತ ಅನ್ನಿಸ್ತಾ ಇರುತ್ತೆ ಮುದ್ದೆ ಮಾಡಬೇಕಾದ್ರೆ ಎಲ್ಲ. ಹಾಗಾಗಿ ಒಂದು ಸರಿ ಸಾಣಿಸಿ ಜರಡಿ ಹಿಡಿದ್ಬಿಟ್ಟು ಇಡೋಣ ಅಂತ ಹೇಳ್ಬಿಟ್ಟು ಇಡ್ತಾಯಿದ್ದೀನಿ. ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸಗಳು ಈ ಥರ ಇದ್ದಾಗ ಎಲ್ಲ ತಿಂಡಿ ಎಲ್ಲ ಮುಗಿಸಿ ಪಾತ್ರೆ ಬಟ್ಟೆಗಳು ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಈ ಕೆಲಸಗಳನ್ನು ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ಕೆಲಸ ಆದಮೇಲೆ ಸ್ನಾನ ಮಾಡ್ಕೊಳ್ಳೋದಕ್ಕೆ ಸರಿಯಾಗತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೋತೀನಿ. ನಾನು ಈ ಕೆಲಸ ಮಾಡ್ತಿದ್ರೆ ಮಾನಿನ ಕಿತಾಪತಿ ನೋಡಿ ಒಂದೊಂದೇ ಕಿತಾಪತಿ ಮಾಡ್ತಾನೇ ಇರ್ತಾಳೆ. ನೀನು ವಿಡಿಯೋ ಮಾಡಲಿಲ್ಲ ಅಂದರೂ ಆಗುತ್ತೆ ಮಾನ್ಯ. ನನಗೆ ಈ ಥರ ಕೆಲಸದ ಮಧ್ಯೆ ನೀನು ಅವು ಇವು ಕೈಯೆಲ್ಲ ಇಟ್ಟು ಇದು ಮಾಡ್ಕೊಂಡು ನೀನು ಅವು ಥರ ಮಾಡೋದಕ್ಕಿಂತ ಸುಮ್ಮನಿರೋದೇ ಒಳ್ಳೇದು. ಅತ್ಲಾಗಿ ಸುಮ್ಮನೆ ವೀಡಿಯೋ ಮಾಡಲಿಲ್ಲ ಅಂದರೂ ಆಗ್ತಿತ್ತು. ಅತ್ಲಾಗಿ ನಡಿ ಅತ್ಲಾಗಿ ಸುಮ್ಮನೆ. ನಾನೊಂದು ಮಾಡೋಕ್ಕಿಲ್ಲದ್ರೆ ನೀನೊಂದು ಮಾಡೋದು ಹೋಗಿ ಸರಿ ಆಗ್ತಿತ್ತು. ಬಿಡ ಕೊಡ್ತೀನಿ. ಏನು ಸಿಟ್ಟು ಬಂದಿದ್ದು ತೋರಿಸ್ತೀಯ? ತೋರಿಸು. ಎಲ್ಲರ ಮನೆಯಲ್ಲೂ ಸಿಟ್ಟು ಮಾಡ್ತಾರೆ ಇಂಥ ಕಿತಾಪತಿ ಮಾಡಿಬಿಡ್ತಾರೆ. ಇವಳು ಸುಮ್ಮನೆ ಕೂತಿರ್ತಾಳೆ ಮೌನ. ಏನು ಅವಳು ಕಿತಾಪತಿ ಮಾಡಲ್ಲ. ಅವಳಿಗೆ ಏನು ಕೆಲಸ ಮಾಡೋಕ್ಕಾಗತ್ತೆ ಅದನ್ನು ಮಾಡ್ತಾಳೆ, ಇಲ್ಲಾಂದರೆ ಸುಮ್ಮನೆ ಇರ್ತಾಳೆ. ಏನು ಡಿಸ್ಟರ್ಬ್ ಮಾಡೋಕ್ಕೋಗಲ್ಲ. ಖುಷಿಯಾಗಿ ಮಾತಾಡ್ಕೊಂಡು ಇವಳು ಖುಷಿಯಾಗಿ ಮಾತಾಡೋದಿರಲಿ, ಅದ್ರ ಜೊತೆ ಇವಳು ಕಿತಾಪತಿಗಳನ್ನೇ ಸಹಿಸ್ಕೊಳಕ್ಕಾಗಲ್ಲ ಫ್ರೆಂಡ್ಸ್. ಅಷ್ಟು ಕಿತಾಪತಿ ಮಾಡ್ತಾ ಇರ್ತಾಳೆ ನೋಡಿ. ಆಗಲಿ ಎಂಥದೋ ಹೇಳಿದ್ಲು, ನಾನು ರಾಗಿ ಹಿಟ್ಟೆಲ್ಲ ಬಾಕ್ಸಿಗೆ ಹಾಕ್ತಿದ್ನಲ್ಲ, 5 ನಿಮಿಷ ಕಿತಾಪತಿ ಮಾಡೋದು, 5 ನಿಮಿಷ ಜೋಕ್ ಮಾಡೋದು, ಹಿಂಗೆ ಏನಾದರೂ ಒಂದು ಮಾಡ್ತಾನೇ ಇರ್ತಾಳೆ. ಒಟ್ಟು ಮನೆಯಲ್ಲಿ ಯಾರನ್ನೂ ಸುಮ್ಮನಿರಕ್ಕೆ ಅವಳು ಬಿಡಲ್ಲ.
ಗೌರಿ ಹಬ್ಬ ಒಂದು ಯುಗಾದಿ ಅದಕ್ಕೂ ಮಾಡಲ್ಲ, ದೀಪಾವಳಿಗೊಂದೇ ಮಾಡೋದೇ ಮೇನ್ ಹಬ್ಬ ಅಂತ. ಮೇನ್ ಹಬ್ಬ ಅಂತ ಅದು ಒಂದೇ ನಾನು ಮಾಡೋದು. ಸರಿನಾ? ಈಗ ಏನಾಯ್ತು ಈಗ? ಪ್ರಪಂಚ ಕಡೆ ಆಯ್ತು. ನೀರು ಬೇರೆ ಇಲ್ಲ, ಬರಗಾಲ ಅಲ್ವಾ, ಅದಕ್ಕೆ ಹಂಗೆ ಮಾಡ್ತೀನಿ. ಅಂತೂ ಇಂತೂ ಇವಳು ಕಾಟದಲ್ಲಿ ರಾಗಿ ಹಿಟ್ಟೊಂದು ಸಾಯಿತು ಫ್ರೆಂಡ್ಸ್. ನೋಡಿದ್ರಿ ಅಲ್ವ ಎಷ್ಟು ಕಾಟ ಕೊಡ್ತಿರ್ತಾಳೆ, 5 ನಿಮಿಷ ಸುಮ್ಮನಿರಲ್ಲ, ಆ ಥರ ಮಾಡ್ತಿರ್ತಾಳೆ. ರಾಗಿ ಹಿಟ್ಟೆಲ್ಲ ಸಾಯಿತು. ಈಗ ಹಲಸಿನ ಗುಜ್ಜೆ ಇತ್ತು, ಅದನ್ನು ಹೆಚ್ಕೊಂಡು ಬಿಡೋಣ ಅಂತೇಳಿ. ಅದು ಏನು ಬಲ್ತಿದೆಯೋ ಏನೋ ಅಂತ ಸರಿಯಾಗಿ ಅಷ್ಟು ಗೊತ್ತಿರಲಿಲ್ಲ, ಏನಾಗಿದೆಯೋ ಏನೋ ಅಂತ. ಪಾಪ ಅವರು ಬಲ್ತೋಗಿದೆಯೋ ಏನೋ, ಎಳೆದಾಗಿರ್ಬೋದೇನೋ ಅಂತ ಡೌಟ್ ಮೇಲೆ ಕಿತ್ಕೊಟ್ಟಿದ್ರಂತೆ. ಹಾಗಾಗಿ ಈಗ ಕೈಗೆಲ್ಲ ಸ್ವಲ್ಪ ಎಣ್ಣೆ ಹಚ್ಕೊತಿದ್ದೀನಿ. ಇದೊಂದು ಕೆಲಸ ಅಂದರೆ ನನಗೆ ನಿಜವಾಗ್ಲೂ ತಲೆನೋವು ಬರೋ ಅಂಥದ್ದು, ಹಲಸಿನಕಾಯಿ ಹೆಚ್ಚೋ ಅಂಥದ್ದು. ತಿನ್ನೋಕ್ಕೇನೋ ತುಂಬಾ ಟೇಸ್ಟ್ಫುಲ್ಲಾಗಿ ಚೆನ್ನಾಗಿರುತ್ತೆ. ಅಂದರೆ ಎಳೆಯದಿದ್ದಾಗಲೇ ಸ್ಟಾರ್ಟಿಂಗಲ್ಲಿ ಬಿಡುತ್ತಲ್ಲ, ಆವಾಗ ತುಂಬ ಚೆನ್ನಾಗಿರುತ್ತೆ. ಈಗ ಆಲ್ಮೋಸ್ಟ್ ಹಣ್ಣು ಆಗೋ ಕಾಲ ಈಗ ಚಿಕ್ಕ ಚಿಕ್ಕದಾಗಿತ್ತು ಅಂತೇಳ್ಬಿಟ್ಟು ಮನೆಯವ್ರು ಕೇಳಿದ್ರು ಅಂತೇಳ್ಬಿಟ್ಟು ಅವರು ಕೊಟ್ಟಿದ್ದಾರೆ. ನಾನು ತುಂಬ ದಿನದಿಂದ ಹೇಳ್ತಾಯಿದ್ದೆ ಮನೆಯವರಿಗೆ ಹಲಸಿನ ಗುಜ್ಜೆ ತೊಗೊಂಡು ಬರ್ರಿ ಅಂತ. ನಮ್ಮ ಮನೆಯಲ್ಲಿ ಹಲಸಿನ ಮರಗಳಿದೆ, ಅದೇನಾಗುತ್ತೆ ಕಾಯಿ ಎಲ್ಲ ಕೊಳ್ತೋಗುತ್ತೆ, ಸರಿಯಾಗಿ ಹಲಸಿನಕಾಯಿನೇ ಬಿಡಲ್ಲ, ಆ ಥರ ಇದ್ದಾವೆ ಮರಗಳಿದ್ದರೂ ಏನೂ ಪ್ರಯೋಜನಕ್ಕಿಲ್ಲ ಅಂತಾರಲ್ಲ, ಆ ಥರ ಆಗಿಬಿಟ್ಟಿದೆ. ಹಾಗಾಗಿ ಅವ್ರ ಫ್ರೆಂಡ್ ಮನೆಯಲ್ಲೇ ತೊಗೊಂಡು ಬಂದಿದ್ದರು. ಅವರು ಹಣ್ಣು ಬಂದಿರೋದನ್ನು ಒಂದು ಕೊಟ್ಟಿದ್ದಾರೆ ದೊಡ್ಡದು, ಹಾಗೆ ಎಳೆ ಕಾಯಿಗಳನ್ನು ಕೊಟ್ಟಿದ್ದಾರೆ. ಎಳೆದಿರ್ಬೋದೇನೋ ಅಂತ ಕಟ್ ಮಾಡೋಣ ಅಂತೇಳಿ ಕಟ್ ಮಾಡ್ತಾ ಇದ್ದೀನಿ. ಹಾಲು ಬಿಟ್ಕೊಂಡು ಬರ್ತಾ ಇರುತ್ತಾ, ಆ ಥರ ಆದಂಗೆ ದೊಡ್ಡ ತಲೆನೋವು ಅಂತ ಅನ್ನಿಸ್ತಾ ಇರುತ್ತೆ. ಎಣ್ಣೆ ಏನಾದ್ರು ಹಾಕ್ಕೊಂಡ್ಲಿಲ್ಲ ಕೈಗೆ ಅಂತೇಳಿ ಹೇಳಿದ್ರೆ ಮಾತ್ರ ತುಂಬಾ ಕಷ್ಟ. ಹಾಗೆ ತೆಂಗಿನ ನಾರಿಂದ ಈಗ ಹಾಲೆಲ್ಲ ಬರ್ತಾ ಇರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಈ ರೀತಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಬೋದು. ಟೌನಲ್ಲಿ ಇದ್ರಿ ಅಂತ ಹೇಳಿದ್ರೆ ತೆಂಗಿನ ನಾರಿದ್ರೂ ಯೂಸ್ ಮಾಡ್ಕೊಬೋದು, ಅಥವಾ ನೀವು ಟಿಶ್ಯೂ ಪೇಪರ್ ಯೂಸ್ ಮಾಡಿಕೊಂಡ್ರೂ ನಡೆಯುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ಹಾಲೆಲ್ಲ ಒರೆಸ್ಕೊಂಡು ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡು, ಆ ಮಧ್ಯದಲ್ಲಿ ದಿಂಡು ಇರುತ್ತಲ್ವ ಅದನ್ನು ಕಟ್ ಮಾಡ್ಕೊಂಡು ತೆಗೆದುಬಿಡಬೇಕು. ಅದೇನು ಸಾಂಬಾರಿಗೆಲ್ಲ ಹಾಕಲ್ಲ, ಅದೇನು ತಿನ್ನೋಕ್ಕೂ ಆಗಲ್ಲ. ಹಾಗಾಗಿ ಅದನ್ನೆಲ್ಲ ತೆಗೆದಿಟ್ಕೊಂಡ್ಬಿಡ್ತೀನಿ. ಅದೆಲ್ಲ ತಕ್ಕೊಂಡು ಆಮೇಲೆ ಸಿಪ್ಪೆ ಕಡೆ ತಕ್ಕೊಂಡು ನಮಗೆ ಯಾವ ಸೈಜ್ ಬೇಕೋ ಆ ಸೈಜನ್ನು ಕಟ್ ಮಾಡ್ಕೊಳ್ಬೋದು. ಇದನ್ನು ಫಸ್ಟೇ ಮುಳ್ಳನ್ನೆಲ್ಲ, ಅಂದರೆ ಹಲಸಿನಕಾಯಿ ಮುಳ್ಳಿರುತ್ತಲ್ಲ ಅದನ್ನೆಲ್ಲ ಫಸ್ಟೇ ತಕ್ಕೊಂಡು ಹೆಚ್ಕೊಳ್ಬೋದು. ಆ ರೀತಿ ಮಾಡಿಕೊಂಡ್ರೆ ಏನಾಗುತ್ತೆ, ಹಾಲು ಸ್ವಲ್ಪ ಜಾಸ್ತಿ ಬರುತ್ತೆ. ತುಂಬ ಎಳೆದಿತ್ತಂದರೆ ಅಷ್ಟು ಹಾಲು ಬರೋದಿಲ್ಲ. ಇದು ಸ್ವಲ್ಪ ಬಲ್ತಿದೆ, ತೀರಾ ಎಳೆದೂ ಅಲ್ಲ, ಇತ್ಲಾಗ ಬಲ್ತು ಇಲ್ಲ ಅನ್ನೋ ಥರ ಇತ್ತು. ಹಾಗಾಗಿ ಸ್ವಲ್ಪ ಹಾಲೆಲ್ಲ ಜಾಸ್ತಿ ಇದಾಗತ್ತೆ ಅಂತೇಳಿ, ಸ್ಪ್ರೆಡ್ ಆಗುತ್ತೆ ಅಂತೇಳ್ಬಿಟ್ಟು ನಾನೇನು ಮಾಡಿದೆ, ಫಸ್ಟೇ ಕಟ್ ಮಾಡಿಕೊಂಡು ಈ ರೀತಿ ಆಮೇಲೆ ಅದನ್ನು ಸಿಪ್ಪೆ ಎಲ್ಲ ತಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡು ಈ ಸೈಜಲ್ಲಿ ಹೆಚ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಸ್ವಲ್ಪ ಬಲ್ತಾಗಿದೆ. ಆಲ್ರೆಡಿ ಬೀಜ ಕೂಡ ಸ್ವಲ್ಪ ಬಂದಿದೆ. ಹಣ್ಣಾಗೋ ಕಾಲದಲ್ಲಿ ಹೋಗಿ ನಾವು ಎಳೆ ಹಲಸಿನಕಾಯಿ ಬೇಕಂದರೆ ಸಿಗುತ್ತಾ? ಪಾಪ ಇದ್ದಿದ್ದೇನೋ ಕಿತ್ಕೊಟ್ಟಿದ್ದಾರೆ. ನೋಡೋಣ, ತಿಂದಿಲ್ವಲ್ಲ, ಆದರೂ ಪರವಾಗಿಲ್ಲ, ಮಾಡೋಣ, ಹೇಗೂ ಹಲಸಿನ ಬೀಜನೂ ತಿನ್ನೋದೇ ಅಲ್ವಾ ಅಂತ ಹೇಳ್ಬಿಟ್ಟು ಹೆಚ್ಕೋತಾ ಇದ್ದೀನಿ. 2 ಇತ್ತು, ಹಾಗಾಗಿ 2 ಕಾಯಿನೂ ಹೆಚ್ಚಿಬಿಡೋಣ ಅಂತೇಳಿ ಹೆಚ್ಚಿಡ್ತಾ ಇದ್ದೀನಿ. ಈಗ ಇಟ್ಟರೆ ಅದು ಸುಮ್ಮನೆ ಬತ್ತೋಗಿ ಹಾಳಾಗಿಬಿಡುತ್ತೆ. ಹಾಗಾಗಿ 2 ಕಾಯಿನೂ ಎಲ್ಲ ಹೆಚ್ಕೊಂಡ್ಬಿಟ್ರೆ ಎಷ್ಟು ಬೇಕಷ್ಟು ಸಾಂಬಾರು ಮಾಡಿಕೊಂಡು ಉಳಿದಿದ್ದನ್ನು ಬೇರೆ ಪಲ್ಯ ಏನಾದರೂ ಮಾಡ್ಕೊಳ್ಬೋದಲ್ಲ ಅಂತೇಳಿ 2 ಹೆಚ್ಚಿಟ್ಟೆ. ಇಷ್ಟು ಸಿಕ್ತು. ಸ್ವಲ್ಪ ಸಾಂಬಾರು, ಸ್ವಲ್ಪ ಪಲ್ಯ ಏನಾದರೂ ಮಾಡಿಕೊಂಡ್ರೆ ಆಗುತ್ತೆ ಅಂತೇಳ್ಬಿಟ್ಟು ಹೆಚ್ಚಿಟ್ಟಿದ್ದೀನಿ ಇಷ್ಟನ್ನು. ನೋಡಿ ಗೈಸ್ ಹೆಂಗೆ ಮಾತಾಡ್ತಿತ್ತು ನಮ್ಮಮ್ಮ. ಮಾತಾಡ್ತಿದ್ದೆ ಎಂತ ತಗೈತಿ ಅಂತ ಬಾಯಲ್ಲಿ ಬಂತು, ಅದು ಮಿಸ್ ಆಗಿ. ನಾನು ನಿಮಗೆ ಯಾವಾಗಲೂ ರೆಸ್ಪೆಕ್ಟ್ ಕೊಡ್ತಿರಲ್ಲ. ಕಪ್ಪಲ್ಲ ನೋಡ್ರಿ ಗೈಸ್, ನೋಡಂಗೆ ನೋಡಿ ಗೈಸ್, ನಮ್ಮಮ್ಮ ಸುಮ್ಮನೆ ಹೊಡಿತಿದ್ದಾರೆ. ಏನೋ ಹೊಡಿತಿದ್ದೀರಾ? ಮಾಡ್ತಿದ್ದೆ ಹೋಗ್ತಿದ್ದೆ ಅಂತ ಮಾತಾಡ್ಸಿದ್ರೆ ಮತ್ತೆ ಒಡೆಲಿಲ್ದಂಗೆ ಇರ್ತಾರೆ. ನಂಗೆ ಮಾತಾಡಿಲ್ಲ, ಮಿಸ್ ಆಗಿ ಬಂದಿದ್ದಂತ ಗೊತ್ತು, ಇನ್ನೊಂದ್ಸರಿ ಬರಬಾರ್ದು ಅಂತ ಬಾಯಿ ಮೇಲೆ ಹೊಡೆಯೋದು ಅಂತ. ಪಾಪ ನಾನು ಒಳ್ಳೆ ಹುಡುಗಿ, ನಾನು ಪಾಪಲ್ಲ ನೀನು, ಮತ್ತೆ ಟಿ ಟೈಮ್ ಬಂದು 5:45 ಆಯಿತು. ಬೆಳಿಗ್ಗೆ ತೊಳೆದಾಕಿದ್ನಲ್ಲ ಬಟ್ಟೆಗಳೆಲ್ಲ ಒಣಗಿತ್ತು, ಹಾಗಾಗಿ ಬಟ್ಟೆಗಳೆಲ್ಲ ತೆಗೆದು ಮಡಚಿಟ್ಬಿಡೋಣ ಅಂತ ಬಟ್ಟೆಗಳೆಲ್ಲ ತೆಗಿತಾ ಇದ್ದೀನಿ. ಬಿಸಿಲು ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ. ಟೈಮ್ 5:45, ಆದರೆ ಬಿಸಿಲು ನೋಡಿದ್ರೆ ಇನ್ನೂ ಒಂದು 4 ಗಂಟೆ ಇರ್ಬೋದೇನೋ ಅನ್ನೋ ರೇಂಜಿಗೆ ಇತ್ತು. ಇಷ್ಟೊಂದಿದೆ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ತೆಗೆದಿಟ್ಬಿಡ್ತೀನಿ, ಇಷ್ಟು ಬೇಡ.
ಜಾಸ್ತಿ ಆಗುತ್ತೆ. ಯಾಕಂದರೆ ನಾನೇನು ಮಾಡಿದೆ, ಇಟ್ಬಿಟ್ರೆ ಸುಮ್ಮನೆ ಬತ್ತೋಗಿ ಹಾಳಾಗ್ಬಿಡುತ್ತಲ್ಲ ಅಂತೇಳ್ಬಿಟ್ಟು ಅದಕ್ಕೆ ಹೆಚ್ಚಿಟ್ಟೆ. ಫ್ರಿಜ್ಜೆಲ್ಲ ತೆಗ್ದಿಟ್ಬಿಡ್ಬೋದು, ನಾಳೆ ನಾಡ್ದ್ರಂಗೆ ಏನಾರು ಮಾಡ್ಕೊಬೋದು ಅಂತ. ಈಗ ಇಷ್ಟೊಂದು ಸಾಂಬಾರಿಗೆ ಹಾಕೋಕ್ಕಾಗಲ್ಲ, ಸುಮ್ಮನೆ ಜಾಸ್ತಿ ಆಗಿಬಿಡುತ್ತೆ. ಹೆವಿಯಾಗಿ ಹಾಕಿದ್ರೂ ಸಾರು ಅಷ್ಟು ರುಚಿ ಆಗೋಲ್ಲ. ಎಷ್ಟು ಹಾಕ್ಬೇಕು ಅಷ್ಟು ಹಾಕಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ, ರುಚಿಯಾಗೂ ಇರುತ್ತೆ. ಅದಕ್ಕೆ ಸ್ವಲ್ಪ ತೆಗ್ದಿಟ್ಕೊತಿದ್ದೀನಿ. ಸಾಂಬಾರಿಗೆ ಎಷ್ಟು ಬೇಕಷ್ಟು ಹಾಕ್ತೀನಿ, ಬಾಕಿದನ್ನೆಲ್ಲ ಹಂಗೆ ತೆಗ್ದಿಟ್ಬಿಡ್ತೀನಿ. ಹಲಸಿನಕಾಯಿ ಎಲ್ಲ ಒಂದೆರಡು ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರು ಹಾಕಿ ಇಟ್ಕೊಂಡಿದ್ದೀನಿ. ಹಾಗೇ ಸಾಂಬಾರಿಗೆಲ್ಲ ಈರುಳ್ಳಿ ಅದೆಲ್ಲ ಹೆಚ್ಚಿಟ್ಕೊಂಡಿದ್ದೆ. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಜಜ್ಜಿಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳೋಣ ಅಂಥೇಳಿ ಕುಕ್ಕರಿಗೆ ಎಣ್ಣೆ ಹಾಕ್ಬಿಟ್ಟು ಅದು ಕಾಯ್ತಾ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವಳು ವೀಡಿಯೋ ಆನ್ ಮಾಡಿಕೊಂಡೇ ಇಟ್ಕೊಂಡಿದ್ದಾಳೆ. ನಾನು ಹಿಂಗೆ ಹಾಯ್ ಫ್ರೆಂಡ್ಸ್ ಅಂದಿದ ತಕ್ಷಣ ಈಗ ಗೊತ್ತಾಯ್ತಾ ಅಂತ ಹೇಳ್ಕೊಂಡು ಏನೋ ಹೇಳ್ಕೊಂಡು ನೆಗಾಡ್ತಾ ಇದ್ಲು. ಅದಕ್ಕೆ ಮೌನ ಮಾತಾಡ್ತಾ ಇದ್ಲಲ್ವ, ನಾನು ಅವಳ ಜೊತೆ ಮಾತಾಡ್ಕೊಂಡು ಇದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಲಸಂದೆ ಕಾಳು ನೆನೆಸಿಟ್ಟಿದ್ದೆ ಬೆಳಗ್ಗೆನೇ. ಹಲಸಿನಕಾಯಿ ತೊಗೊಂಡು ಬಂದ್ರಲ್ವ, ಆಗಲೇ ಅಲಸಂದೆ ಕಾಳು ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ. ಈಗ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಇದಕ್ಕೆ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಸೇರಿಸ್ಕೊತಿದ್ದೀನಿ. ಸಾಸಿವೆ ಜೀರಿಗೆ ಎರಡು ಚಟಪಟ ಅಂತ ಸಿಡಿದ ಕೂಡಲೇ ಇದಕ್ಕೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಸಿಪ್ಪೆ ಸಮೇತವಾಗಿ ಜಜ್ಜಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ 2 ಚಿಕ್ಕ ಗಾತ್ರದ 2 ಈರುಳ್ಳಿನ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ. ಇದು ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗೆ 1 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊತಿದ್ದೀನಿ. ಸ್ವಲ್ಪ ಟೊಮೆಟೊ ಬಾಡ್ದಾಗಾದರೆ ಸಾಕಾಗತ್ತೆ. ಈಗ ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಅಲಸಂದೆ ಕಾಳು ಸೇರಿಸ್ಕೊತಾ ಇದ್ದೀನಿ. ನಾನು ನೆನೆಸಿಟ್ಟಿದ್ದೆ ಬೆಳಗ್ಗೆನೇ ಅಲಸಂದೆ ಕಾಳು. ನೀವು ಹಸಿ ಅಲಸಂದೆ ಕಾಳು ಹಾಕ್ಕೊಂಡು ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಅಥವಾ ಕಡಲೆಕಾಳು ಇದ್ದರೆ ಕಡಲೆಕಾಳು, ಅವರೆಕಾಯಿ ಸೀಸನಲ್ಲಿ ಅವರೆಕಾಯಿ, ನಿಮಗೆ ಯಾವ ಥರದ ಕಾಳುಗಳು ಇಷ್ಟ ಆಗುತ್ತೆ, ಹೆಸ್ರು ಕಾಳು, ಕಡಲೆಕಾಳು, ಹುಳ್ಳಿಕಾಳು ಯಾವುದಾದ್ರೂ ಹಾಕ್ಕೊಂಡು ಮಾಡ್ಕೊಬೋದು. ಮೊಳಕೆ ಹುಳ್ಳಿಕಾಳು ಹಾಕ್ಕೊಂಡು ಮಾಡಿಕೊಂಡ್ರೆ ಮಟನ್ ಸಾಂಬಾರು ಥರ ಮಸಾಲೆ ಸಾರು ಮಾಡ್ತಾರೆ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಫ್ರೈ ಆಗ್ತಾ ಇರಲಿ ಅಲಸಂದೆ ಕಾಳು ಹಾಗೆ ಹಲಸಿನಕಾಯಿ. ಅಷ್ಟರಲ್ಲಿ ನಾನು ಖಾರ ರುಬ್ಬೋದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. 1 ಸಣ್ಣ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ, 2 ಗೆಡ್ಡೆ ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, 4 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೊತಿದ್ದೀನಿ. ನಾನು ಮಾಡ್ತಾಯಿರೋದು ಹುಳಿ ಸಾರು, ಮಸಾಲೆ ಸಾರು ಕೂಡ ಮಾಡ್ತಾರೆ ಇದರಲ್ಲಿ. ನಾನಿವತ್ತು ಹುಳಿ ಸಾರೇ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹುಳಿ ಸಾರಿನ ಪುಡಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು, ಸ್ವಲ್ಪ ನೀರು ಸೇರಿಸ್ಕೊಂಡು, ಸ್ವಲ್ಪ ನೈಸಾಗೆ ರುಬ್ಕೋಬೇಕಾಗತ್ತೆ ಈ ಖಾರನ. ಇದನ್ನು ಗ್ರೈಂಡ್ ಮಾಡ್ಕೊಂಬಿಡೋಣ. ಈಗ ಅಷ್ಟರಲ್ಲಿ ಸ್ವಲ್ಪ ಬಾಡ್ದಾಗಿದೆ ಹಲಸಿನಕಾಯಿ ಎಲ್ಲ. ಈಗ ರುಚಿಗೆ ಎಷ್ಟು ಬೇಕೋ ಸಾರಿಗೆ ಅಷ್ಟು ಉಪ್ಪನ್ನು ಈಗಲೇ ನಾನು ಸೇರಿಸ್ಕೊತಿದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು 5-6 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಹುರ್ಕೊಂಬಿಡೋಣ. ಅಲಸಂದೆ ಕಾಳು ಹಲಸಿನಕಾಯಿನೆಲ್ಲ ಅದರಲ್ಲೇನು ಜಾಸ್ತಿ ನೀರೆಲ್ಲ ಬಿಟ್ಕೊಳ್ಳೋದಿಲ್ಲ, ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು ಅಷ್ಟೇ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಬಿರೋ ಅಂಥ ಖಾರನೆಲ್ಲ ಇದಕ್ಕೆ ಸೇರಿಸ್ಕೊಂಡು ನಾವು ಸಾರು ಯಾವ ಕನ್ಸಿಸ್ಟೆನ್ಸಿ ಮಾಡ್ಕೊಬೇಕು ನೋಡಿಕೊಂಡು, ತೆಳುವಾಗಬೇಕಾ ಗಟ್ಟಿಯಾಗಬೇಕು ನೋಡಿಕೊಂಡು ನೀರೆಲ್ಲ ಸೇರಿಸ್ಕೊಳ್ಳಿ. ನಾನು ಸ್ವಲ್ಪ ತೆಳುವಾಗೇ ಮಾಡ್ಕೊಂಡಿದ್ದೀನಿ ಇವತ್ತು, ನೋಡ್ತಾ ಇದ್ದೀರಲ್ವ ಈ ರೀತಿ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕಾಗತ್ತೆ. ಮುದ್ದೆಗೆ ಅನ್ನಕ್ಕೆಲ್ಲ ತುಂಬಾ ಟೇಸ್ಟ್ಫುಲ್ಲಾಗಿ ಚೆನ್ನಾಗಿರುತ್ತೆ ಸಾರು. ಈ ಟೈಮಲ್ಲಿ ಒಂದ್ಸರಿ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಖಾರ ಏನಾದರೂ ಕಡಿಮೆ ಇತ್ತು ಅಂದರೆ ಸೇರಿಸ್ಕೊಳ್ಬೋದು. ನಾನು ಎಲ್ಲ ಕರೆಕ್ಟ್ ಇದ್ದಿದ್ದರಿಂದ ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ವಿಸಲ್ ಕೂಗಿಸ್ಕೊತೀನಿ. ಅಲಸಂದೆ ಕಾಳು ನೆನೆಸಿಟ್ಕೊಂಡಿದ್ವಿ ಅಲ್ವಾ, ಹಾಗಾಗಿ ಬೇಗನೆ ಬೆಂದೋಗ್ಬಿಡುತ್ತೆ. ಹಾಗೆ ಹಲಸಿನಕಾಯಿನೂ ಬೇಗನೆ ಬೆಂದೋಗೋದ್ರಿಂದ 1 ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ಸ್ವಲ್ಪನೇ ರೈಸಿಗೆ ಇಟ್ಕೊಂಡಿದ್ದೀನಿ. ಸಂತೆ ಅಲ್ವಾ ಇವತ್ತು, ಹಾಗಾಗಿ ಸಂತೆ ಮಾಡ್ಕೊಂಬಂದಿದ್ರು. ಖಾರ ಮಂಡಕ್ಕಿ ತೊಗೊಂಬಂದಿದ್ರು, ಮಕ್ಕಳಿಗೆ ಗೋಬಿ ತೊಗೊಂಬಂದಿದ್ರು. ಅವ್ರು ಗೋಬಿ ಎಲ್ಲ ತಿಂದಿರೋದ್ರಿಂದ ಊಟ ಬೇಡ ಅಂತೇಳಿ ಹೇಳ್ತಾಯಿದ್ರು. ಹಲಸಿನ ಗೊಜ್ಜೆ ಸಾರಾಗಿರೋದ್ರಿಂದ ಊಟ ಮಾಡ್ತೀವಿ ಸ್ವಲ್ಪ ಅಂತ ಹೇಳ್ತೀವಿ. ಅದಕ್ಕೆ ಸ್ವಲ್ಪನೇ ಅನ್ನ ಮಾಡ್ತೀನಿ. ಚಿಕ್ಕದು ಒಂದು 4 ಮುದ್ದೆ ಮಾಡ್ಕೊಂಬಿಡ್ತೀನಿ. ಅಲ್ಲಿಗೆ ಸರಿಯಾಗುತ್ತೆ. ಇಷ್ಟಪ್ಪ ಮುದ್ದೆ ಆಗಿಬಿಟ್ರೆ ಸ್ವಲ್ಪ ಅನ್ನ ಮುದ್ದೆ ಊಟ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಊಟನೇ ಬೇಡ ಅಂತಿದ್ರು. ಆ ಸಾರಿಗೋಸ್ಕರ ಊಟ ಮಾಡ್ತಾರೆ ಈಗ. ಅದಕ್ಕೆ ಬಿಸಿಯಾಗಿ ಮುದ್ದೆ ಕೂಡ ರೆಡಿಯಾಗಿದೆ. ಹಾಗೆ ಹಲಸಿನ ಗುಜ್ಜೆ ಸಾಂಬಾರು ಕೂಡ ಸೂಪರಾಗಿ ರೆಡಿಯಾಗಿದೆ. 1 ವಿಸಲ್ ಕೂಗಿಸ್ಕೊಂಡ್ರೆ ಕರೆಕ್ಟಾಗಿ ಬೆಂದಿದೆ ಹದವಾಗಿ. ಕಾಯಿ ಕಾಳು ಎಲ್ಲ. ಸಾಂಬಾರು ಕೂಡ ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿದೆ. ಲೇಟಾಗಿ ಮಾಡಿದ್ರು ತುಂಬಾ ಟೇಸ್ಟ್ಫುಲ್ಲಾಗಿರೋ ಸಾಂಬಾರಾಗಿದೆ ಇವತ್ತು. ಚೆನ್ನಾಗಾಗಿದೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಈ ರೀತಿ ಸಾಂಬಾರನ್ನು. ಇಲ್ಲಿಗೆ ಇವತ್ತಿನ ಲಾಗ್ ಕೂಡ ಎಂಡ್ ಮಾಡ್ತೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.